ರಾಜಕಾರಣದಲ್ಲಿ ಮತ್ತೆ ಡಿನ್ನರ್ ಮೀಟಿಂಗ್ ಸದ್ದು ಮಾಡ್ತಿದೆ. ಡಿಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಕಾರಣ ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಆದ್ರೆ ಇದಕ್ಕೆ ಮುಂಚಿತವಾಗಿಯೇ ಮತ್ತೊಂದು ಡಿನ್ನರ್ ಮೀಟಿಂಗ್ ನಡೆಯುವ ವಿಚಾರ ಕೇಳಿ ಬಂದಿದೆ. ಅಷ್ಟಕ್ಕೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಿರೋದೇನು ಬನ್ನಿ ನೋಡೋಣ. ಮಾರ್ಚ್ 10ಕ್ಕೆ ಸಚಿವರು ಶಾಸಕರಿಗೆ ಡಿಕೆಶಿ ಔತಣಕೂಟ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕೆ ಡಿನ್ನರ್ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಭುಗಿಲೆದ್ದಿದೆ. ಮೊನ್ನೆಯಷ್ಟೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಜನ್ಮ ದಿನಾಚರಣೆಯ ನೆಪದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬೆಂಬಲಿಗರು ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ರು. ಈಗ ಮತ್ತೆ ಔತಣಕೂಟಕ್ಕೆ ಶಾಸಕರು ಸಜ್ಜಾಗಿದ್ದು, ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕೆ ಆ ಖುಷಿಯನ್ನ ಹಂಚಿಕೊಳ್ಳಲು ಶಾಸಕರೊಂದಿಗೆ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ತಮ್ಮ ವಿಶ್ವಾಸದಲ್ಲಿಟ್ಟುಕೊಳ್ಳುವ ರಣತಂತ್ರ ರೂಪಿಸುವ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಪ್ಲಾನ್ ಮಾಡಿದ್ದಾರೆ. ಆದರೆ ಇದಕ್ಕೆ ಪ್ರತಿತಂತ್ರ ಹೆಣೆದಿರೋ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್ ಇಡಲು ಭಾರಿ ಪ್ಲಾನ್ ಮಾಡಿದ್ದಾರೆ. ಕಿತ್ತಾಟ ಹಗ್ಗ ಜಗ್ಗಾಟದ ನಡುವೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಯಾಗಿದೆ. ಡಿಕೆಶಿ ಡಿನ್ನರ್ ಪಾರ್ಟಿಗೆ ಸೆಡ್ಡು ಹೊಡೆದ್ರ ಸಿದ್ದರಾಮಯ್ಯ. ಡಿಕೆಶಿಗೂ ಮುನ್ನವೇ ಸಿದ್ದರಾಮಯ್ಯರಿಂದ ಔತಣಕೂಟ. ಡಿಕೆ ಶಿವಕುಮಾರ್ ಮತ್ತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿರುವ ಬೆನ್ನಲ್ಲೇ ಬಜೆಟ್ ನಂತರ ನಾಯಕತ್ವ ಬದಲಾವಣೆ ಜೋರಾಗಿರುವಾಗ ಸಿಎಂ ಸಿದ್ದರಾಮಯ್ಯ ಔತಣಕೂಟ ಏರ್ಪಡಿಸಿದ್ದಾರೆ. ಇದು ರಾಜ್ಯ ರಾಜಕಾರಣಕ್ಕೆ ಸಂಚಲನ ಸೃಷ್ಟಿಯಾಗಿದೆ. ಈ ಸಿಎಂ ಡಿನ್ನರ್ ಪ್ಲಾನ್ ಏರ್ಪಡಿಸಿರೋ ಡಿಕೆಶಿ ಆಯೋಜನೆ ಮಾಡಿರುವ ಔತಣಕೂಟಕ್ಕಿಂತ ಮೊದಲೇ ಆಯೋಜನೆ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲೇ ಕುರ್ಚಿ ಕದನದಲ್ಲಿ ಬಣಗಳ ಮಧ್ಯೆ ಆಂತರಿಕ ಯುದ್ಧಗಳು ನಡೆಯುತ್ತಿರುವಾಗ ಪದೇ ಪದೇ ಈ ಔತಣಕೂಟವು ಹುಟ್ಟುತ್ತಿರುವಾಗ ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ಗಿಂತ ಮುಂಚಿತವಾಗಿಯೇ ಡಿನ್ನರ್ ಪ್ಲಾನ್ ಮಾಡಿರೋದು ಚರ್ಚೆ ಮಾಡಿಕೊಟ್ಟಿದೆ. ಕುರ್ಚಿ ಕದನ, ಪವರ್ ಶೇರಿಂಗ್ ಈ ಎಲ್ಲಾ ಸುದ್ದಿಗಳು ಸದ್ದು ಮಾಡ್ತಿದ್ದು, ಇದಕ್ಕೆ ಶಾಸಕರನ್ನು ಒಂದು ಕಡೆ ಸೇರಿಸಲು ಈ ಔತಣಕೂಟಗಳು ಜೋರಾಗ್ತಿದ್ದು, ಈ ಮಧ್ಯೆ ಜನತಾ ಸಂಕಷ್ಟಗಳನ್ನ ಕೇಳೋರು ಯಾರು ಎಂಬುದು ಮಾಧ್ಯಮದವರ ಪ್ರಶ್ನೆಯಾಗಿದೆ.